ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ಈ ಕ್ಲಾಸ್ ಏನಿದೆ 6ರಿಂದ 10ನೇವರೆಗಿನ ವ್ಯಾಕರಣ, ಕನ್ನಡ ವ್ಯಾಕರಣವನ್ನು ನಾವು ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಸೊ ಟಾಪಿಕ್ ವೈಸ ಇಲ್ಲಿ ಅಂದರೆ 6ನೇದು ಈಗ ಆಲ್ರೆಡಿ ಮುಗಿದಿದೆ. ಸೊ 7ನೇದು ಈಗ ಸ್ಟಾರ್ಟ್ ಇದೆ. ಸೊ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ವರ್ಣಮಾಲೆ. ಸೊ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸೊ ವರ್ಣಮಾಲೆಯನ್ನು 3 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಸೊ ಇಲ್ಲಿ ಸ್ವರಾಕ್ಷರಗಳು 13 ಇವೆ, ವ್ಯಂಜನಾಕ್ಷರಗಳು 24 ಇವೆ. ಇವು 25 ಆಗಬೇಕಾಗಿತ್ತು. ಸೊ ಯೋಗವಾಹಗಳು 2 ಇವೆ. ಸೊ ಸ್ವರಾಕ್ಷರಗಳಲ್ಲಿ 2 ರೀತಿ, ಒಂದು ಹ್ರಸ್ವಸ್ವರ, ಒಂದು ದೀರ್ಘಸ್ವರ. ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ನೆಕ್ಸ್ಟು ಯೋಗವಾಹಗಳಲ್ಲಿ 2, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಸೊ ವ್ಯಂಜನಗಳನ್ನು 2 ರೀತಿಯಲ್ಲಿ ವಿಂಗಡಿಸಬಹುದು: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಇಲ್ಲಿ 34 ಟೋಟಲ್ ಆಗಿವು. ಇದರಲ್ಲಿ 25 ವರ್ಗೀಯ ವ್ಯಂಜನ, 9 ಅವರ್ಗೀಯ ವ್ಯಂಜನ. ಸೊ ಇದು 34, ನಾ 24 ಅಂತ ಹೇಳಿದೆ. ಸೊ ವರ್ಗೀಯ ವ್ಯಂಜನಗಳಲ್ಲಿ 3 ಗುಂಪುಗಳಿವೆ. ಸೊ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಕ್ಷರಗಳು. ಸೊ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳಲ್ಲಿ 10 ಬರ್ತಾವೆ. ಇವು ಮಹಾಪ್ರಾಣಾಕ್ಷರಗಳು 10 ಬರ್ತಾವೆ, ಅನುನಾಸಿಕ 5 ಬರ್ತಾವೆ. ಸೊ ನೆಕ್ಸ್ಟ್ ಗುಂಟಾಕ್ಷರಗಳು. ಸೊ ಇಲ್ಲಿ ಕಗೆ ಅ ಕುಡಿಸಿದಾಗ ಕ ಅನ್ನೋದು ಆಗುತ್ತೆ. ಸೊ ಅ ಕುಡಿಸಿದಾಗ ಕ ಅನ್ನೋದು ಆಗುತ್ತೆ. ಅದೇ ರೀತಿ ಕಕ್ ಓ ಕುಡಿಸಿದಾಗ ಕೋ ಅನ್ನೋದಾಗುತ್ತೆ. ಸೊ ಕಕ್ ರು ಕುಡಿಸಿದಾಗ ಕ್ರೂ ಅನ್ನೋದು ಆಗುತ್ತೆ. ಸೊ ಸಂಯುಕ್ತಾಕ್ಷರಗಳು. ಸೊ ಇವುಗಳನ್ನ ಹೋದ ಕ್ಲಾಸ್ನಲ್ಲಿ ನೋಡಿವೆ, ರಿವಿಷನ್ ಇರಲಿ ಅಂತ. ಸೊ ವ್ಯಂಜನಕ್ಕೆ ವ್ಯಂಜನ ದ್ವಿತ್ವವಾಗಿ ಸೇರಿಕೊಂಡು ಉಂಟಾಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಎಂದು ಕರೆಯುತ್ತಾರೆ. ಸೊ ಈ ಸಂಯುಕ್ತಾಕ್ಷರಗಳಲ್ಲಿ 2 ವಿಧ ಬರ್ತಾವೆ: ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸೊ ಒಂದೇ ಜಾತಿಯ 2 ವ್ಯಂಜನಗಳು ಒಂದಕ್ಕೊಂದು ಸೇರಿ ಸಜಾತಿ ಸಂಯುಕ್ತಾಕ್ಷರಗಳು ಅಥವಾ ಉದಾಹರಣೆ ನೀವು ಹಗ್ಗವನ್ನು ನೋಡ್ಬೋದು. ಅದೇ ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿ ಏನಾಗುತ್ತಾ ವಿಜಾತಿಯ ಸಂಯುಕ್ತಾಕ್ಷರ ಆಗುತ್ತಾ. ಉದಾಹರಣೆ ರಕ್ತ ಅಂತ ನೋಡ್ಬೋದು. ನೆಕ್ಸ್ಟ್ ಅದೇ ರೀತಿ ಉದಾಹರಣೆಗಳು ಅದಾವು. ಸೊ ಇಲ್ಲಿ ಲಿಂಗಗಳು. ಸೊ ಇಲ್ಲಿ ಲಿಂಗಗಳಲ್ಲಿ 3 ವಿಧ ಬರ್ತಾವೆ: ಒಂದು ಪುಲ್ಲಿಂಗ, ಇನ್ನೊಂದು ಸ್ತ್ರೀಲಿಂಗ, ಇನ್ನೊಂದು ನಪುಂಸಕಲಿಂಗ. ಸೊ ಇಲ್ಲಿ ಪುಲ್ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬರ್ಥವನ್ನು ಮನಸ್ಸಿಗೆ ಹೇಳುವುದು ಅದು ಪುಲ್ಲಿಂಗ. ಸೊ ಉದಾಹರಣೆಗಾಗಿ ಮುದುಕ, ಚಿಕ್ಕಪ್ಪ, ಶಂಕರ, ಅರಸು, ಅಣ್ಣ. ಸೊ ಸ್ತ್ರೀಲಿಂಗ ಒಳಗೆ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥವನ್ನು ಹೊಳೆದರೆ ಅದು ಸ್ತ್ರೀಲಿಂಗ ಅಥವಾ ಲಿಂಗವೆನಿಸಬಹುದು. ಸೊ ಉದಾಹರಣೆಗಾಗಿ ಮುದುಕಿ, ಚಿಕ್ಕಮ್ಮ, ಸರೋಜ, ರಾಣಿ. ಸೊ ಇಲ್ಲಿ ನಪುಂಸಕ ಲಿಂಗ ಅಂದ್ರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥವನ್ನು ಮನಸ್ಸಿಗೆ ಹೊಳೆಯುವುದು ಅದು ನಪುಂಸಕ ಲಿಂಗ. ಸೊ ಉದಾಹರಣೆಗಾಗಿ ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ಮಗು, ನವಿಲು, ಕೋಳಿ. ಸೊ ಇವ ಉದಾಹರಣೆ ಆಗುತ್ತವೆ. ಸೊ ನೆಕ್ಸ್ಟ್ ನಾಮಪದಗಳು. ಸೊ ವಸ್ತುವಾಚಕ ನಾಮಪದಗಳಲ್ಲಿ ಮುಖ್ಯವಾಗಿ 3 ವಿಧಗಳು. ಸೊ ಇಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಸೊ ಇಲ್ಲಿ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಎನ್ನುವರು. ಸೊ ರೂಢಿಯಿಂದ ಕರೆದುಕೊಂಡಂಥ ಬಂದಂಥ ಹೆಸರುಗಳಿಗೆ ಏನಂತಾರೆ? ರೂಢನಾಮ ಅಂತಾರೆ. ಸೊ ಇಲ್ಲಿ ಉದಾಹರಣೆಗಾಗಿ ನದಿ, ಪರ್ವತ, ಮನುಷ್ಯ, ದೇಶ, ಹುಡುಗಿ, ಶಾಲೆ, ಮನೆ, ರಾಜ ಮುಂತಾದವುಗಳು ಏನಿವ ಉದಾಹರಣೆ ಯಾವುದಕ್ಕೆ? ರೂಢನಾಮಕ್ಕೆ.
ಸೊ ಇಲ್ಲಿ ಅಂಕಿತ ನಾಮಕ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂಥ ಹೆಸರುಗಳು. ಸೊ ವ್ಯವಹಾರ ಮಾಡೋಕ್ಕೆ. ಸೊ ಈಗ ಹೆಸರುಗಳು ಬ್ರಹ್ಮಪುತ್ರ, ಬೆಂಗಳೂರು, ಹೊನ್ನವಳ್ಳಿ, ಕಾವೇರಿ, ಹಿಮಾಲಯ, ಜೋಸೆಫ್, ಬೋರಣ್ಣ, ಈ ಥರ ಹೆಸರು ನಮ್ಮ ಹೆಸರುಗಳೇ ಅಂಕಿತ ನಾಮಗಳು. ಇಲ್ಲಿ ಅನ್ವರ್ಥ ನಾಮದೊಳಗೆ ಬರ್ತಾವೆ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಲ್ಲಿ ಅನ್ವರ್ಥ ನಾಮ ಅಂತ ಕರಿಬೋದು. ಸೊ ಅವರು ಮಾಡುವ ವೃತ್ತಿ ಮುಖಾಂತರ ಏನೈತಿ ನಾವು ಅನ್ವರ್ಥ ನಾಮಗಳನ್ನ ಕೊಡ್ಬೋದು. ಸೊ ಇಲ್ಲಿ ವ್ಯಾಪಾರಿ, ರೋಗಿ, ಸನ್ಯಾಸಿ, ವೈದ್ಯ, ಶಿಕ್ಷಕ, ಶಿಕ್ಷಕಿ ಇವೆಲ್ಲ ಏನು ಬರ್ತಾವೆ ಅನ್ವರ್ಥ ನಾಮ ಒಳಗೆ ಬರ್ತಾವೆ. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ನೋಡಿ, ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ ಇಕೆ, ಸೊ ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಸೊ ಇವುಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಇದರ ಜೊತೆಗೆ ಏನೈತಿ ಹಳೆಗನ್ನಡ ಬರ್ತಾವೆ. ಸೊ ಅವನ್ನ ಮುಂದಿನ ಕ್ಲಾಸ್ಗಳಲ್ಲೆಲ್ಲ ಹೇಳ್ತನು. ಸೊ ಈಗ ಸದ್ಯಕ್ಕೆ ಕನ್ನಡ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನುಡಿಗಟ್ಟುಗಳು. ಸೊ ನುಡಿಗಟ್ಟುಗಳು ಯಾವ ರೀತಿ ಇರ್ತಾವಂತ ನೋಡಿ, ವಿಶೇಷಾರ್ಥವುಳ್ಳ ಮತ್ತು ಒಳಾರ್ಥವುಳ್ಳ ಪದಪುಂಜವನ್ನು ನುಡಿಗಟ್ಟು ಅಂತ ಕರೀತಾರೆ. ಸೊ ಇಲ್ಲಿ ನಮ್ಮ ಭಾವನೆಯನ್ನು ಸಂಗ್ರಹಿಸಿ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಲು ಸಹಾಯವಾಗುವ ಪದಪುಂಜವೇ ನುಡಿಗಟ್ಟು. ಇದು ಭಾಷೆಯ ಬಿಗಿಯನ್ನು ಹೆಚ್ಚಿಸಿ ಮಾತಿನ ಸೊಬಗನ್ನು ಇಮ್ಮಡಿಗೊಳಿಸುತ್ತದೆ. ಸೊ ಉದಾಹರಣೆಗಾಗಿ ನೋಡಿ, ಅಟ್ಟಕ್ಕೇರಿಸು. ಸೊ ಅಟ್ಟಕ್ಕೇರಿಸು ಎಂಬುದೊಂದು ಇದೊಂದು ನುಡಿಗಟ್ಟು. ಸೊ ಇಲ್ಲಿ ಹೊಗಳಿ ಹೊಗಳಿ ಉಬ್ಬಿಸು ಅನ್ನುವ ಅರ್ಥವನ್ನು ಇದು ಕೊಡುತ್ತದೆ. ನೆಕ್ಸ್ಟ್ ಗುಡ್ಡವನ್ನು ಬೆಟ್ಟ ಮಾಡು. ಸೊ ಅಂದರೆ ಅಲ್ಪ ವಿಷಯವನ್ನು ದೊಡ್ಡದಾಗಿ ಮಾಡು. ಸೊ ಸಣ್ಣ ವಿಷಯವನ್ನು ಐತಿ ಅದನ್ನು ನೀವು ಜಾಸ್ತಿ ಮಾಡೋದು ಅನ್ನಂಗೆ ಅರ್ಥವನ್ನು ಇಲ್ಲಿ ಕೊಡ್ತದೆ. ಸೊ ಗುಡ್ಡವನ್ನು ಬೆಟ್ಟ ಮಾಡೋ ಅಂದ್ರೆ ಸಾಂದನ್ನು ದೊಡ್ಡದು ಮಾಡ್ದಂಗೆ ಅನಿಸ್ತೈತಿಲ್ಲ, ಅದು ಏನೈತಿ ಗುಡ್ಡವನ್ನು ಬೆಟ್ಟ ಮಾಡುವಂಥ ಅರ್ಥವನ್ನು ಕೊಡುತ್ತದೆ. ಕಂಬಿ ಕೀಳು. ಸೊ ಹೇಳದೆ ಕೇಳದೆ ಓಡಿ ಹೋಗು ಅಥವಾ ಪಲಾಯನ ಮಾಡು. ಕಂಬಿ ಕೀಳು ಅಂದ್ರೆ ಹೇಳದೆ ಕೇಳದೆ ಹೋಗಿಬಿಡೋದು. ನೆಕ್ಸ್ಟ್ ನೀರಿನ ಮೇಲೆ ಹೋಮ. ಸೊ ಅಂದ್ರೆ ಭಾರಿ ದೊಡ್ಡ ಕೆಲಸ ಮಾಡಿದರೂ ಏನೂ ಪ್ರತಿಫಲ ದೊರಕದೆ ಹೋಗುವುದು. ಸೊ ಇಲ್ಲಿ ನೀವು ಒಂದು ಕೆಲಸ ಮಾಡಿದನು ಅದರಿಂದ ಯಾವುದೂ ಪ್ರಯೋಜನ ಆಗ್ಲಿಕ್ಕೆ ಅಂದ್ರೆ ಅದೇನೈತಿ ನೀರಿನ ಮೇಲೆ ಹೋಮ ಮಾಡಿದಂಗೆ ಆಗ್ತದೆ. ಸೊ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಸೊ ಇಲ್ಲಿ ಇತರ ಅರ್ಥವನ್ನು ಏನು ಬರ್ತದೆ, ಸಣ್ಣವರ ಮೇಲೆ ಬಲ ಪ್ರದರ್ಶನ ಮಾಡೋದೇನಾಗುತ್ತೆ ಇಲ್ಲಿ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಗಾದೆ. ಸೊ ಈ ಗಾದೆಗಳು ಯಾವ ರೀತಿ ಇರ್ತಾವಂತ ನೋಡಿ, ನಾನು ಡಿ ಲೋಕೋಕ್ತಿ ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಹೊಂದಿರುವ ಹೇಳಿಕೆಗಳೇ ಗಾದೆ ಮಾತುಗಳು. ಸೊ ಇಲ್ಲಿ 100 ಮಾತುಗಳಲ್ಲಿ ಹೇಳುವುದನ್ನು ಒಂದೇ ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು. ಸೊ ಗಾದೆ ಜನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು. ಗಾದೆ ಅನುಭವದಿಂದ ಹುಟ್ಟಿಕೊಂಡಂಥದ್ದು. ಸೊ ಈ ಗಾದೆಗಳು ಯಾವ ರೀತಿ ಹುಟ್ಕೊಂಡಾವ ಅಂದ್ರೆ ಅನುಭವದಿಂದ ಏನೈತಿವ ಹುಟ್ಟಿಕೊಂಡಾವ. ಸೊ ಇಲ್ಲಿ ಉದಾಹರಣೆಗಾಗಿ ಕೂತು ಉಣ್ಣವನಿಗೆ ಕುಡಿಕೆ ಹೊನ್ನು ಸಾಲದು. ಸೊ ಕೂತು ಉಣ್ಣವನಿಗೆ ಏನೈತಿ ಕುಡಿಕೆ ಹೊನ್ನು ಸಾಲದು. ಸೊ ನ್ಯಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು. ಸೊ ನಾವು ಶುದ್ಧ ಇದ್ದರೆ ಏನೈತಿ ನಮ್ಮ ನಾಡೆಲ್ಲ ಶುದ್ಧ ಇರ್ತದೆ ಅನ್ನೋದಿಲ್ಲಿ ಅರ್ಥವನ್ನು ಕೊಡ್ತದೆ. ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಇಲ್ಲಿ ನಾವು ಕೈಲಿ ಕೆಲಸ ಮಾಡಿದಾಗ ಏನಾಗ್ತಿ ನಮಗೆ ಬಾಯಿಗೆ ಊಟ ಸಿಗ್ತದೆ. ಸೊ ಆ ರೀತಿಯಲ್ಲಿ ಕೈ ಕೆಸರಾದರೆ ಏನೈತಿ ಬಾಯಿ ಮೊಸರು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಸೊ ಇಲ್ಲಿ ದೂರ್ಲೇನಿತ್ತು ನೋಡೋಕೆ ಚಂದ, ಅದ ಗುಡ್ಡ ಹತ್ತಕ್ಕೆ ಹೋತಂದ್ರೆ ಅದಕ್ಕೆ ಕಷ್ಟ. ಸೊ ಅದಕ್ಕೆ ಏನೈತಿ ಇಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಕೊಟ್ಟಾರು. ನೆಕ್ಸ್ಟ್ ಕುಣಿಲಾರದವ ನೆಲ ಡಂಕು ಅಂದ. ಸೊ ಅಂದ್ರೆ ಕೆಲಸ ಮಾಡೋಕ್ಕೆ ಬರಲ್ದವ ಏನೈತಿ ನಂಗೆ ಹಂಗಾತು ಹಿಂಗಾತು
ನಂಗೆ ಮಾಡೋಕ್ಕೆ ಬರಲ್ಲ, ನಂಗೆ ಆಗೋದಿಲ್ಲ ಅಂತ ಏನು ಹೇಳ್ತಾರಲ್ಲ ಅವರು, ಕುಣಿಲಾರದವ ನೆಲ ಡೊಂಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಇಲ್ಲಿ ಒಗಟುಗಳು. ಸೊ ಇಲ್ಲಿ ಒಗಟು ಒಳಗೆ ಒಗಟನ್ನು ಒಂಟು, ಒಡಪು, ಒಡಚೌ, ಒಡಗತೆ ಇತ್ಯಾದಿಯಾಗಿ ಕನ್ನಡದಲ್ಲಿ ನಾನಾ ರೂಪಗಳಲ್ಲಿ ಏನಂತ ಹೇಳ್ತಾರೆ. ಸೊ ಇಂಗ್ಲೀಷ್ನಲ್ಲಿ ಒಗಟಿಗೆ ರಿಡಲ್ ಎಂದು ಕರೀತಾರೆ. ಮುಖ್ಯವಾಗಿ ಒಗಟು ಎಂದಾಗ ಒಂದು ಸಮಸ್ಯೆ ಅರ್ಥವಾಗುವುದು. ಒಗಟುಗಳು ಬುದ್ಧಿ ಪ್ರಧಾನವಾದವುಳ್ಳದಾಗಿದ್ದು ಅರ್ಥಗರ್ಭಿತವಾಗಿರುತ್ತವೆ. ಸೊ ಇಲ್ಲಿ ನಾವು ಉದಾಹರಣೆ ನೋಡೋಣ. ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ. ಸೊ ಇದಕ್ಕೆ ಈ ಒಗಟಿಗೆ ಉತ್ತರ ಏನಪ್ಪ ಅಂದ್ರೆ ಕಪ್ಪೆ. ಸೊ ಕಪ್ಪೆ ಅನ್ನೋ ಅರ್ಥವನ್ನು ಕೊಡುತ್ತದೆ. ಸೊ ಕೂಗಿದರೆ ರಾವಣ, ಸೊ ಹಾರಿದರೆ ಹನುಮಂತ ಅಂದ್ರೆ ಜಿಗಿದರೆ ಹನುಮಂತ, ಕೂತರೆ ಮುನಿ ಅಂದ್ರೆ ಕೂತಲ್ಲೇ ಕೂತ ಬಿಡ್ತದೆ. ಸೊ ಇದಕ್ಕೆ ಆನ್ಸರ ಕಪ್ಪೆ. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿ ಅಲ್ಲ, 3 ಕಣ್ಣುಂಟು ಹರನಲ್ಲ, ಹಾಗಾದರೆ ನಾನು ಯಾರು? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ತೆಂಗಿನಕಾಯಿ ಅಂತ ಆಗುತ್ತೆ. ಸೊ ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಸೊ ಇದಕ್ಕೆ ಆನ್ಸರ ಗಡಿಯಾರ. ಸೊ ನಿಮಗೆ ಯಾರ್ಯಾರಿಗೆ ಒಗಟುಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟನ್ನು ಮಾಡಬಹುದು. ನೆಕ್ಸ್ಟ್ ಸರ್ವನಾಮ. ಸೊ ಇಲ್ಲಿ ಸರ್ವನಾಮ ಅಂದರೆ ಯಾವ ಬರ್ತಾವೆ ಇಲ್ಲಿ, ಅವಳು, ಆತನು. ಸೊ ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಅವಳು ಎಂಬ ಪದದ ಪುಟ್ಟಿ ಎಂಬ ಪದಕ್ಕೆ ಬದಲಾಗಿ ಬಳಕೆಯಾಗಿದೆ. ಸೊ ಇಲ್ಲಿ ನಾವು ಹೊಳೆ ಮಳೆ ಹೆಸರು ಹೇಳುವ ಬದಲಾಗಿ ಅವರಿಗೆ ಒಂದು ನಾಮವನ್ನು ಏನು ಕೊಡ್ತೀವೋ ಅವುಗಳ ಸರ್ವನಾಮ ಅಂತ ಇಲ್ಲಿ ಹೇಳಬಹುದು. ಸೊ ಇಲ್ಲಿ ಉದಾಹರಣೆಗಾಗಿ ಇಲ್ಲಿ ನೋಡಿ, ಗುರುಗಳು ಶಾಲೆಗೆ ಹೊರಟರು, ಅವರ ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು. ಸೊ ಇಲ್ಲಿ ಮತ್ತೆ ಗುರುಗಳು ಅಂತ ಹೇಳಕ್ಕೆ ಆಗಲ್ಕಾಗಿ ಸೊ ಇಲ್ಲಿ ಅವರು ಏನು ಬಳಸ್ತಾರೆ, ಇಲ್ಲಿ ಅವರು ಅಂತ ಇಲ್ಲಿ ಬಳಸ್ಬೋದು. ಸೊ ಇದು ಏನಾಗುತ್ತೆ, ಸರ್ವನಾಮ ಅಂತ ಆಗತ್ತೆ. ಸೊ ಅದೇ ರೀತಿ ಇಲ್ಲಿ ಮೋತಿ ಜಾನ್ಸನ್ನ ನಾಯಿ, ಅದು ಆತನಿಗೆ ಬಲು ಪ್ರಿಯ. ಸೊ ಅದು ಅಂದರೆ ಇಲ್ಲಿ ಯಾವುದು ಬಂತು, ನಾಯಿ ಅನ್ನೋದು ಇಲ್ಲಿ ಬಂತು. ಸೊ ನೆಕ್ಸ್ಟ್ ಇಲ್ಲಿ ಸರ್ವನಾಮದ್ರೊಳಗೆ 3 ಪ್ರಕಾರಗಳು ಬರ್ತಾವೆ. ಒಂದನೇದ ಪುರುಷಪಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಸೊ ಇಲ್ಲಿ ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ಒಳಗೆ ನೋಡ್ರಿ. ಸೊ ಇಲ್ಲಿ ಉತ್ತಮ ಮಾತನಾಡುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳು ಉತ್ತಮ ಪುರುಷಾರ್ಥಕ ಪದನಾಮ. ಸೊ ಅಂದ್ರೆ ನಾನು, ನನ್ನಿಂದ, ನಮ್ಮ, ಇಲ್ಲಿ ಉತ್ತಮತ್ರೊಳಗೆ ಯಾವ ಬರ್ತಾವಲ್ಲ ಅವೆಲ್ಲ ಏನೈತಿ ಪುರುಷಾರ್ಥಕ ಸರ್ವನಾಮತ್ರೊಳಗೆ ಬರ್ತಾವೆ. ನೆಕ್ಸ್ಟ್ ಆತ್ಮಾರ್ಥಕ. ಸೊ ಆತ್ಮಾರ್ಥಕ ಸರ್ವನಾಮ ಇಲ್ಲಿ ತಾನು, ತಾವು, ತಮ್ಮನ್ನು, ತಮಗೆ, ಒಟ್ಟು ತದಿಂದ ಯಾವ್ಯಾವ ಬರ್ತಾವಲ್ಲ ಅವೆಲ್ಲ ಆತ್ಮಾರ್ಥಕ ಸರ್ವನಾಮ ಆಗುತ್ತವ. ಸೊ ಇಲ್ಲಿ ಪುರುಷಾರ್ಥಕ ಒಳಗೆ ನಾನು, ನಮ್ಮನ್ನು, ನನ್ನಿಂದ, ನಮ್ಮ ಅನ್ನೋದೇನಾಗುತ್ತೆ ಪುರುಷಾರ್ಥಕ. ಆತ್ಮಾರ್ಥಕ ತಾವು, ತಮ್ಮ, ತಮ್ಮಿಂದ, ತಮಗೆ ಅನ್ನೋದೇನ ಆತ್ಮಾರ್ಥಕ. ಪ್ರಶ್ನಾರ್ಥಕ ಒಳಗೆ ಯಾರು ಬಂದರು, ಯಾವನು ಬಂದನು, ನೀನು ಏನು ಮಾಡಿದೆ, ನೀನು ಏಕೆ ಬಂದೆ, ಈ ಮೇಲಿನ ವಾಕ್ಯಗಳಲ್ಲಿ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಸರ್ವನಾಮಗಳನ್ನು ಬಳಸಲಾಗಿದೆ. ಸೊ ಇಲ್ಲಿ ಯಾರು, ಯಾವನು, ನೀನು ಅನ್ನೋದು ಇಲ್ಲಿ ಏನಾಗುತ್ತೆ ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತೆ. ಅಂದರೆ ಇಲ್ಲಿ ಯಾರು, ಎಂಥವನು, ಎಂಥವಳು ಅನ್ನೋದಿಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತೆ. ನೆಕ್ಸ್ಟ್ ತತ್ಸಮ ತದ್ಭವ. ಸೊ ಇಲ್ಲಿ ತತ್ಸಮ ಅಂದರೆ ಏನಂತ ನೋಡ್ರಿ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಬಳಸಲ್ಪಡುವ ಶಬ್ದಗಳನ್ನು ತತ್ಸಮಗಳು ಎಂದ ಕರೀತಾರೆ. ಸೊ ಇಲ್ಲಿ ತತ್ ಪ್ಲಸ್ ಸಮ ಎಂದರೆ ಅದಕ್ಕೆ ಸಮನವಾದದ್ದು. ಸೊ ಇಲ್ಲಿ ತತ್ ಪ್ಲಸ್ ಸಮ ಅಂದರೆ ಏನ,
ಅದಕ್ಕೆ ಸಮನಾದದ್ದು ಅಂದ್ರೆ ಸಂಸ್ಕೃತ ಪದಕ್ಕೆ ಏನಾಗೈತಿ ಸಮನಾದದ್ದು. ಸೊ ಇಲ್ಲಿ ಉದಾಹರಣೆಗಾಗಿ ಶ್ರೀ, ಸೂರ್ಯ, ತ್ಯಾಗ, ವಿಜ್ಞಾನ, ಪುಸ್ತಕ, ಸರಸ್ವತಿ ಇವ ಸಂಸ್ಕೃತದಿಂದ ಬಂದಂಥ ಕನ್ನಡ ಪದಗಳು. ಸೊ ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವ ಪದಗಳನ್ನು ಏನಂತಾರೋ ತದ್ಭವ ಅಂತ ಕರೀತಾರೋ. ಸೊ ಇಲ್ಲಿ ಸಜ್ಜೆ, ಲಕುಮಿ, ಹದಿಬದೆ, ಸಿರಿ, ಚಾಗ, ಹೊತ್ತೆಗೆ ಅನ್ನೋದು ಇಲ್ಲಿ ಏನಾಗುತ್ತೆ ತದ್ಭವ ರೂಪಗಳಾಗುತ್ತವೆ. ಸೊ ಇಲ್ಲಿ ಕೆಲವು ತತ್ಸಮ ತದ್ಭವಗಳನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಆರ್ಯ ಅಜ್ಜ, ಕಾರ್ಯ ಕಜ್ಜ, ಚಂದ್ರ ಚಂದಿರ, ವಿಜ್ಞಾನ ಭಿನ್ನಣ. ಸೊ ಇಲ್ಲಿ ತತ್ಸಮೊಳಗೆ ನಿತ್ಯ ನಿಚ್ಚ, ಪದ್ಮ ಪದುಮ, ಭಕ್ತಿ ಬಕುತಿ, ವಿತಿ ಬೀದಿ. ಸೊ ಇವು ಏನಾಗುತ್ತೆ ಇವ ಸಂಸ್ಕೃತದಿಂದ ಬಂದಂಥ ಏನು ಚೇಂಜ್ ಆಗಿರಂಗಿಲ್ಲ ತತ್ಸಮ ಒಳಗೆ, ಬಟ್ ತದ್ಭವ ಒಳಗೆ ಚೇಂಜ್ ಅಲ್ಪ ಸ್ವಲ್ಪ ಅಥವಾ ಪೂರ್ತಿಯಾಗಿ ಚೇಂಜ್ ಆಗುವ ಏನೈತಿ ತದ್ಭವ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಸ್ಮ್ಯಾಶ್ ದ ಲೈಕ್ ಬಟನ್. ಸೊ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.